ಅಂಬೇಡ್ಕರ್ ಅವ್ರು ಬರ್ದಿರೋ ಕಾನ್ಸ್ಟಿಟ್ಯೂಷನ್ ಒಂದಾದ್ರೆ ನಾವೇ ರಾಜಕಾರಣಿಗಳು ಒಂದು ಕಾನ್ಸ್ಟಿಟ್ಯೂಷನ್ ಬರ್ಕೊಂಡಿದ್ದೀವಿ. ಭ್ರಷ್ಟಾಚಾರ ಮಾಡಿದಷ್ಟು ಗೌರವ ಜಾಸ್ತಿ. ಅಂಬೇಡ್ಕರ್ ಅವ್ರು ಬರ್ದಿರೋ ಕಾನ್ಸ್ಟಿಟ್ಯೂಷನ್ ಒಂದಾದ್ರೆ ನಾವೇ ರಾಜಕಾರಣಿಗಳು ಒಂದು ಕಾನ್ಸ್ಟಿಟ್ಯೂಷನ್ ಬರ್ಕೊಂಡಿದ್ದೀವಿ. ಲಂಚದ ಕಾನ್ಸ್ಟಿಟ್ಯೂಷನ್ ಏನಾಗಿದೆ, ನಾವೆಲ್ಲ ಬೈಕತ್ತೀವಿ. ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ 35 ಲಕ್ಷ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್, ತಹಶೀಲ್ದಾರ್ಗೆ 40 ಲಕ್ಷ ಅನ್ರಿಟರ್ನ್, DC ಕೂಡ AC ಕೂಡ. ನಾವೆಲ್ಲ ಈ ಬ್ಯಾನರ್ ಹಾಕೋದ್ ಬದಲು ಅದೊಂದು ಬ್ಯಾನರ್ ಹೊಡೆಸ್ಬೇಕಾಗ್ತದೆ ಬರೋ ದಿನಗಳಲ್ಲಿ. ವಿಲೇಜ್ ಅಕೌಂಟೆಂಟ್ ಅಂತ ಹಿಡಿದು PDOಗಳಿಂದ ಹಿಡಿದು ಎಲ್ಲ ಇಷ್ಟು ಫಿಕ್ಸ್ ಆಗ್ಬಿಟ್ಟಿದೆ. ಎಲ್ಲ ಎಲ್ಲಿ ಬರ್ತದೆ, ಮತ್ತೆ ಜನಗಳ ಹತ್ರನೇ ತಿನ್ನೋದು ನಾವು. ಅವರೆಲ್ಲ ಜನಗಳ ಹತ್ರ ಕಿತ್ತಿ ನಮಗೆ ಕೊಡೋದು, ನಾವು ಹೋಗಿ ಎಲೆಕ್ಷನ್ ಖರ್ಚು ಮಾಡೋದು. ಇದು ಒಂದು ಹೊಸ ಕಾನ್ಸ್ಟಿಟ್ಯೂಷನ್ ಆಗಿದೆ. ಬರೀ ತಿಂದೋರು ಮೇಲೆ ಹೋಗಿ 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 ಆ ಜನಗಳನ್ನ ಹಿಂಸೆ ಮಾಡಿ ನಮ್ಮನ್ನೆಲ್ಲ ರಾಜಕಾರಣಿಗಳಂದ್ರೆ ಎಲ್ಲ ಬೈಕಂತ ಇರ್ತಾರೆ. ವಿಶೇಷವಾಗಿ ಕಾಂಗ್ರೆಸ್ ಅಲ್ಲಿ ಭಯನೇ ಇಲ್ಲ. ನೀವು ಹೇಳ್ತಾ ಇದ್ರಿ ಎಲ್ಲಾ ಕಡೆ ಹಗರಣಗಳು ಅಂತ. ಇವತ್ತು ನಾನು ರೂಲಿಂಗ್ ಪಾರ್ಟಿ MLA ಅಂತ ತಿಳ್ಕೊಳ್ರಿ, ನನ್ನ ವಿರುದ್ಧ ನೀವು ಯಾರ ಅರ್ಜಿ ಕೊಡಕ್ ಒಂದು ಡಿಪಾರ್ಟ್ಮೆಂಟೇ ಇಲ್ಲ. ಎಷ್ಟಾರ ಲೂಟಿ ಮಾಡಬಹುದು. ನಾನು ಯಾವ್ದಿದೆ, 100 ಕೋಟಿ 200 ಕೋಟಿ ಒಟ್ಟೋಗಿದೆ, 1000 ಕೋಟಿ ಓಪನ್ ಆಗಿ ತಗೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ರಾಜಕಾರಣಿಗಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತದೆ. ಈಚೆ ಕಡೆ ಭ್ರಷ್ಟಾಚಾರ ಮಾಡಿದಷ್ಟು ಗೌರವ ಜಾಸ್ತಿ. ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊ ಬರ್ತಾರೆ. 200-300 ಕೋಟಿ ನಾಯಣ್ಣ ಡ್ರಾ ಮಾಡಿದ್ರೆ ಮನೆಗೆ ಹೋಗ್ತಾರೆ, ಮಾತಾಡಿಸ್ಕೊ ಬರ್ತಾರೆ. ಸೊಸೈಟಿನೂ ಹಂಗೆ ಆಗ್ಬಿಟ್ಟಿದೆ. ಈಗ ಏನಾಗಿದೆ, ಜಾಸ್ತಿ ಲೂಟಿ ಮಾಡಿದ್ರೆ ಗೌರವ ಜಾಸ್ತಿ, ಜನನೂ ಗೌರವ ಜಾಸ್ತಿ ಕೊಡ್ತಾರೆ. ಮಠಗಳಲ್ಲೆಲ್ಲ ಕರೆದಿ ಸನ್ಮಾನ ಮಾಡ್ತಾರೆ. ಇನ್ನೂ ಜಾಸ್ತಿ ಲೂಟಿ ಮಾಡಿದ್ರೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕರೆದಿ ನಮ್ಮ ಇದನ್ನೆಲ್ಲ ಹೇಳ್ತಾರೆ. ನಾವು ಸಾಧನೆನ ಎಷ್ಟೆಷ್ಟು ಕೋಟಿ ಲೂಟಿ ಮಾಡ್ತೀವಿ ಅದನ್ನ ನೋಡಿ ಅಳೋದು, ಮನೆಯವ್ರನ್ನೆಲ್ಲ ಕರ್ಸೋದು, ಹಿಂಗಾಗೋಗಿದೆ. ಜಾಸ್ತಿ ಲೂಟಿ ಮಾಡಿದ್ರೆ ಗೌರವ ಜಾಸ್ತಿ. ಜನನು ಹಂಗೆ ಆಗ್ಬಿಟ್ಟಿದ್ದಾರೆ. ಈಗ ಯಾರೋ